ಬೆಂಗಳೂರಿನಲ್ಲಿ ಇವತ್ತು ನಾಗರ ಪಂಚಮಿಯ ಸಂಭ್ರಮ. ಐಟಿ ಸಿಟಿ ನಾಗರ ಬನಗಳಲ್ಲಿ ಭಕ್ತರ ವಿಶೇಷ ಪೂಜೆ. ಶ್ರಾವಣ ಮಾಸದ ಮೊದಲ ಹಬ್ಬದ ಸಂಭ್ರಮ ಸಡಗರ. ನಾಗರ ಬನಕ್ಕೆ ಹಾಲು ಮೊಸರಿನ ಅಭಿಷೇಕವನ್ನ ಮಾಡಿ ಹೆಣ್ಮಕ್ಳು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ನಾಗರ ಪಂಚಮಿ ಬೇರೆ ಮೊದಲನೇ ಹಬ್ಬ ಅಂತಂದ್ರೆ ಬಹಳ ವಿಶೇಷ. ಭೀಮನ ಅಮಾವಾಸ್ಯೆ ಆಗ್ತಿದ್ದ ಹಾಗೆ ಒಂದೊಂದೇ ಸಾಲು ಹಬ್ಬಗಳು ಕೂಡ ಬರ್ತಾ ಇರುತ್ತೆ. ಸೊ ನಾಗರ ಬನಕ್ಕೆ ಹಾಲು ಮೊಸರಿನ ಅಭಿಷೇಕವನ್ನ ಮಾಡಿ ವಿಶೇಷವಾಗಿ ಪೂಜೆಯನ್ನು ನಮ್ಮ ಹೆಣ್ಣುಮಕ್ಕಳು ನಾಗರ ಪಂಚಮಿ ಅಂದರೆ ಕೇಳಬೇಕಾ ವಿವಿಧ ರೀತಿಯಾದಂಥ ಭಕ್ಷ್ಯ ಭೋಜನಗಳನ್ನು ಮನೇಲಿ ಮಾಡಿರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿ ಅನಂತರವಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಹಾಲು ಮೊಸರಿನಿಂದ ಅಭಿಷೇಕವನ್ನು ಕೂಡ ಮಾಡ್ತಾರೆ. ಜೊತೆಗೆ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ನಾಗಬನದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಕೂಡ ಸಲ್ಲಿಸಲಾಗಿದೆ. ನೋಡಿ ಗಮನಿಸ್ತಾ ಇದ್ದೀವಿ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಪ್ರತ್ಯಕ್ಷ ವರದಿಯನ್ನು ಕೂಡ ನೀಡಿದ್ದಾರೆ. ಬನ್ನಿ ನೋಡೋಣ. ಶ್ರಾವಣ ಮಾಸ ಆರಂಭ ಆಗ್ತಿದ್ದಂಗೆ ಜನರಲ್ಲಿ ಸಂಭ್ರಮ ಸಂತಸ ಮನೆ ಮಾಡುತ್ತೆ. ಯಾಕಂತ ಹೇಳಿದ್ರೆ ಈ ತಿಂಗಳು ಆರಂಭ ಆಗ್ತಿದ್ದಂಗೆ ಅಥವಾ ಈ ಮಾಸ ಆರಂಭ ಆಗ್ತಿದ್ದಂಗೆ ಸಾಲು ಹಬ್ಬಗಳು ಶುರುವಾಗತ್ತೆ. ಮೊದಲ ಹಬ್ಬ ಈಗ ಆಲ್ರೆಡಿ ಶುರುವಾಗಿರುವಂತದ್ದು. ಇವತ್ತು ನಾಡಿನೆಲ್ಲೆಡೆ ನಾಗರ ಪಂಚಮಿಯ ಸಂಭ್ರಮ ಮನೆ ಮಾಡಿದೆ. ನೀವು ಗಮನಿಸ್ತಾ ಇರಬಹುದು, ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇಗುಲದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಬಂದು ನಾಗರ ಬನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇರುವಂತದ್ದು. ಅದರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಈ ಒಂದು ನಾಗರ ಪೂಜೆಗೆ ನಾಗರ ಪಂಚಮಿಗೆ ಸಾಕಷ್ಟು ಮಹತ್ವ ಇದೆ. ಶ್ರಾವಣ ಮಾಸದ ಪಂಚಮಿಯ ದಿನ ಈ ಒಂದು ಹಬ್ಬವನ್ನ ಆಚರಿಸಲಾಗುತ್ತೆ. ಜೊತೆಗೆ ಇದು ನಾಗದೇವರ ಆರಾಧನೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಅಣ್ಣ ತಮ್ಮಂದಿರ ಹಬ್ಬ ಅಂತಾನೂ ಕೂಡ ಸಹ ಕರೀತಾರೆ. ಅಣ್ಣ ತಮ್ಮಂದಿರ ಸುಖ ಶಾಂತಿ ಹಾಗೂ ನೆಮ್ಮದಿಗೋಸ್ಕರ ಅಕ್ಕ ತಂಗಿಯರು ದೇವರಲ್ಲಿ ಪ್ರಾರ್ಥಿಸುವಂತಹ ವಿಶೇಷ ದಿನ ಇದು. ಇದ್ರ ಜೊತೆಗೆ ತನ್ನ ತವರು ಕೂಡ ಸಮೃದ್ಧವಾಗಿರಲಿ ಅಂತ ಹೇಳಿ ಮಹಿಳೆಯರೆಲ್ಲರೂ ಕೂಡ ದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಕಾಡು ಮಲ್ಲೇಶ್ವರ ದೇಗುಲದ ನಾಗಬನದಲ್ಲಿ ಭಕ್ತಾದಿಗಳು ಸೇರಿರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಬೆಳಗ್ಗೆ ಬಂದು ಈ ಒಂದು ನಾಗರ ಕಲ್ಲಿಗೆ ಅದನ್ನ ತೊಳೆದು ಅದನ್ನ ಶುಚಿಗೊಳಿಸಿ ಅದಾದ ನಂತರ ಅದಕ್ಕೆ ಹಾಲಿನ ಅಭಿಷೇಕ ಮೊಸರಿನ ಅಭಿಷೇಕ ಮಾಡಿ ಅರಿಶಿನ ಕುಂಕುಮ ಹೂವನ್ನ ಇಟ್ಟು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇರುವಂತದ್ದು. ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಕೇವಲ ಈ ಒಂದು ದೇಗುಲ ಅಷ್ಟೇ ಅಲ್ಲ, ನಾಗರ ಬನ ಎಲ್ಲಿದೆ, ನಾಗರ ಕಲ್ಲು ಎಲ್ಲಿದೆ, ಎಲ್ಲ ಭಾಗದಲ್ಲೂ ಕೂಡ ಭಕ್ತಾದಿಗಳಿಂದ ತುಂಬಿರುವಂತದ್ದು. ಹಾಗೆ ಸಾಕಷ್ಟು ಜನ ಮಕ್ಕಳು ಕೂಡ ಬಂದು ನಾಗದೇವರಿಗೆ ಹಾಲನ್ನ ಎರಿತಾ ಇರೋದು ಬಹಳ ವಿಶೇಷವಾಗಿದೆ. ಇನ್ನು ಮುಂದೆ ಸಾಕಷ್ಟು ಹಬ್ಬಗಳು ಈ ಒಂದು ಶ್ರಾವಣ ಮಾಸದಲ್ಲಿ ಬರುತ್ತೆ. ಹೀಗಾಗಿ ಮೊದಲ ಹಬ್ಬವನ್ನ ಬೆಂಗಳೂರಿನ ಜನರು ಬಹಳ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಈ ಒಂದು ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.